ಇವತ್ತು ರಾತ್ರಿ ಬೆಳತಂಕ ಒಂದು ಹುಳದು ಈ ಊರಲ್ಲಿ ಯಾರು ಮಂಗಲ್ಲ. ಇದು ಡೋಲ್ ಬಡಿಬೇಕು, ವಾಲ್ಗ ಮಾಡಬೇಕು, ಡುಂಡು ಮಾಡಬೇಕು, ಮುಸ್ಲಿಂ ಬಾಂಧವರಿಗೆ ಇರೋಲ್ಲ. ಮುಸ್ಲಿಮ್ಸ್ ಅಡುಗೆ ಮಾಡೋದು, ಹಿಂದೂಗಳು ಬಂದು ಇಲ್ಲಿ ಖರ್ಚಾಕಿ ಕುತ್ಕೊಂಡು ಹೋಗೋದು ಎಲ್ಲ ಸಮಸ್ಯೆ. ಏನು ಭೇದ ಭಾವ ಯಾವುದೂ ಇಲ್ಲ. ನಾನು ನಮ್ಮ ಕನ್ನಡದನ್ನಾಗಿ ನಾನು ಬೇಕಾದ್ರೆ ದೀಪಾವಳಿ ಬಿಡ್ತೀನಿ, ಯುಗಾದಿ ಬಿಡ್ತೀನಿ, ಫೋರಂ ಬಿಡೋದು. ಅಂದ್ರೆ ಒಬ್ಬರ ಮೇಲೆ ಬಂದಿದೆಯಾ ಇಲ್ಲ 4-5 ಜನರ ಮೇಲೆ ಒಟ್ಟಿಗೆ ಇಲ್ಲ, ಒಂದು 10-15 ಜನ ಮೇಲೆ ಬರ್ತೈತಿಲ್ಲ. ಈಗ ಅಷ್ಟು ಹಿಡ್ಕೊಂಡು ಹೋಗವೆ ಅಲ್ಲಿ ಕುಂಡ್ರಿಸಿದ್ದೀವಲ್ಲ. ಪಂಜ ಇಡ್ಲಿಕ್ಕೆ ಏನ್ ರೀಸನ್ ಅಂತ ಕರ್ಬಲ ಮೈದಾನದಲ್ಲಿ ಅವರು ಪ್ರಾಣ ಹೋಗ್ಬೇಕಾದ್ರೆ ಕೈಯನ್ನ ಹಿಂದೆ ನೆಲಕ್ಕೆ ಇಟ್ಟಿದ್ದು ಮಾಡ್ತಾನೆ ನೀರಾಗಿ. ಆಮೇಲೆ ತುಂಬಾ ಜನ ಬರ್ತದೆ, ಕಮ್ಮಿ ಅಂದ್ರೆ 1,200 ಜನ ಲೆವೆಲ್ ಇರ್ತಾರೆ. ಸ್ನೇಹಿತರೆ, ಇಲ್ಲಿ ನೋಡಿ, ಹೊಸನಗರದಿಂದ ಸಾಗರ ಹೋಗುವ ಕಡೆಯಲ್ಲಿ ಆವಿನಹಳ್ಳಿ ಅಂತ ಒಂದು ಸಣ್ಣ ಊರು ಸಿಕ್ಕಿದೆ ನಮಗೆ. ಅಲ್ಲಿ ಮೊಹರಂ ಸೆಲೆಬ್ರೇಟ್ ಮಾಡುವಂಥ ಕಮಿಟಿಯವ್ರ ಹತ್ರ ಹೋಗಿ ನಾವು ಸ್ವಲ್ಪ ಮಾತಾಡಿದ್ದೇವೆ. ಅವರು ಹೇಳುವ ಪ್ರಕಾರ ಅಗ್ನಿಕುಂಡ ಮತ್ತು ಅಲ್ಲಿ ಕೂರಿಸುವಂತಹ ಪಂಜ ಮತ್ತು ಹಸನ್ ಹುಸೇನ್ ಅವರ ಬಗ್ಗೆ ಒಂದು ತುಂಬ ಶಾಕಿಂಗ್ ಆಗಿರುವಂತಹ ಒಳ್ಳೆ ಸ್ಟೋರೀಸ್ಗಳನ್ನು ಅವ್ರು ಹೇಳಿದ್ದಾರೆ. ಅವರ ಪ್ರಕಾರ ಹಸನ್ ಹುಸೇನ್ ಅಂದರೆ ಏನು ಮಹತ್ವ, ಅವರ ಪ್ರಕಾರ ಮೊಹರಂ ಅಂದರೆ ಏನು ಮಹತ್ವ, ಅಂದರೆ ಇಲ್ಲಿ ಈ ಒಂದು ಊರಲ್ಲಿ ಹಿಂದೂ ಮತ್ತು ಮುಸಲ್ಮಾನರು ಸೇರ್ಕೊಂಡು ಇಬ್ಬರು ಒಟ್ಟಿಗೆ ಒಂದು ಪಂಜಕ್ಕೆ ಪೂಜೆ ಮಾಡುವಂತಹದ್ದು, ಯಾಕೆ ಪೂಜೆ ಮಾಡ್ತಿದ್ದಾರೆ, ಯಾವ ರೀತಿ ಹಿಂದೂ ಮತ್ತು ಮುಸಲ್ಮಾನರು ಇಬ್ಬರು ಸೇರ್ಕೊಂಡು ಒಂದೇ ರೀತಿಯ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಒಂದು ವಿಡಿಯೋ ನಿಮಗೆ ಕೊನೆ ತನಕ ನೋಡಿದರೆ ನಿಮಗೆ ಅರ್ಥ ಆಗ್ತದೆ. ಸಾಗರ ತಾಲೂಕಿನ ಆವಿನಹಳ್ಳಿಯಲ್ಲಿ ಮೊಹರಂನ ಸೆಲೆಬ್ರೇಷನ್ ಯಾವ ಥರ ಇರ್ತದೆ, ಹಿಂದೂ ಮತ್ತು ಮುಸಲ್ಮಾನರು ಒಟ್ಟಿಗೆ ಸೇರಿ ಪಂಜಕ್ಕೆ ಪೂಜೆ ಮಾಡುವುದು, ಅಗ್ನಿಯ ಕುಂಡದಲ್ಲಿ ಬೆಂಕಿಯ ಚೆಂಡಿನ ಜೊತೆ ಎಲ್ಲ ಆಟ ಆಡುವುದು, ಕೋಲಾಟ ಆಡುವಂಥದ್ದು, ಅದರ ಬಗ್ಗೆ ಎಲ್ಲ ವಿಸ್ತಾರವಾಗಿ ಈ ಒಂದು ವಿಡಿಯೋని ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಲ್ಲರೂ ಸೇರಿಕೊಂಡು. ಸೊ ಈ ಒಂದು ವಿಡಿಯೋ ಕಂಪ್ಲೀಟ್ ನೋಡಿದರೆ ನಿಮಗೆ ಎಲ್ಲ ಡೀಟೇಲ್ ಆಗಿ ತಿಳಿತದೆ. ಏನ್ ಸರ್ ಇದು ನಿಮ್ಮ ಹೆಸರೇನು? ಹಬೀಬುಲ್ಲಾ. ಹಬೀಬುಲ್ಲಾ ಅಂತ. ಎಲ್ಲಿ, ಯಾವ ಊರು? ಆವಿನಹಳ್ಳಿ. ಎಲ್ಲಿ ಬರುತ್ತೆ ಇದು? ಇದು ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಹೌದಾ? ಇದು ಏನ್ ಸರ್ ಇದು ಇಲ್ಲೆಲ್ಲ ಇದೆಯಲ್ಲ, ಇದು ಪಂಜ ತರ ಏನು ಮಾಡಿದ್ದಾರಲ್ಲ, ಏನಿದೆ ಸರ್ ಇದು? ಇದು ಮೊಹರಂ ಹಬ್ಬ ಅಂತ. ಇದು ವರ್ಷಕ್ಕೊಂದೊಮ್ಮೆ ಆಚರಿಸೋ ಹಬ್ಬ, ಹಿಂದೂ ಮುಸ್ಲಿಂ ಸೇರಿಸಿ ಆಚರಿಸೋ ಹಬ್ಬ ಆವಿನಹಳ್ಳಿ ಗ್ರಾಮದಲ್ಲಿ. ಗೊತ್ತಾಯ್ತಾ? ಇದಕ್ಕೆ ಮುಸ್ಲಿಮ್ಸ್ ಬಾಂಧವರು ಏನಂತಾರೆ, ಪಂಜೆ ಅಂತಾರೆ. ಪಂಜೆ ಅಂತಾರ? ಪಂಜೆ ಅಂತಾರೆ. ಈ ಹಿಂದೂಗಳು ಏನಂತಾರೆ, ಇದು ಮುಸ್ಲಿಮ್ಸ್ ದೇವ್ರು, ಇದು ಮೊಹರಂ ದೇವ್ರು ಅಂತಾರೆ. ಇಷ್ಟೇ ವ್ಯತ್ಯಾಸ. ಮಾಡೋದೆಲ್ಲ ಒಟ್ಟು ಕೂಡ ಇದನ್ನ ಹಬ್ಬ ಮಾಡೋದು. ಹಿಂದೂ ಮುಸ್ಲಿಂ ಹಬ್ಬ ಅಂತಾರೆ. ಆವಿನಹಳ್ಳಿಯಲ್ಲಿ ಫೇಮಸ್ ಆಗಿದೆ. ಹೌದಾ? ಹೌದು. ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು? ಸಾಮಾನ್ಯ ಅಂದ್ರೆ ನಮ್ಮ ಅಪ್ಪಯ್ಯ ಮನೆಯಲ್ಲೇ ತೀರ್ಕೊಂಡ್ರು, 84 ವರ್ಷ. ನಮ್ಮ ಅಜ್ಜ 100 ವರ್ಷದ ಇತಿಹಾಸ ಇದೆ ಆವಿನಹಳ್ಳಿ ಗ್ರಾಮದಲ್ಲಿ. ಇದಂದ್ರೆ ಇದು ಹಿಂದೂ ಮುಸ್ಲಿಂ ಏನು ಭೇದ ಭಾವ ಏನು ಇಲ್ಲದೆ ಏನು ನಡೀತಿರುವಂತ ಒಂದು ಕಾರ್ಯಕ್ರಮ. ಹಿಂದೂಗಳೇ ಇದನ್ನೆಲ್ಲ ಕುಂಡ್ರಿಸಿ ಮಾಡಿಸಿ ಹೋಗೋದು, ಮುಸ್ಲಿಮ್ಸ್ ಬರೋದು, ಒತ್ತಿಗೆ ಮಾಡಿಸ್ಕೊಳ್ಳೋದು, ಹೋಗೋದು ಅಷ್ಟೇ. ಹಿಂದೂಗಳೇ ಈ 4 ದೇವ್ರು ಹಿಡಿಯೋದು ಹಿಂದೂಗಳೇ. ಹೌದಾ? ರೋಜಾ, ನಮಾಜು, ಝಕಾತು ಇವೆಲ್ಲ ಕೊಡ್ಬೇಕು. ಒಂದು ಪುರಾಣ ಹೇಳ್ತೈತಿ, ಅದು ಹೌದು, ಅದೇನಲ್ಲ ತಪ್ಪು ಅಂತ ಹೇಳಿ. ಅಲ್ಲಲ್ಲ, ಇದು ಮೊಹರಂ ಅಂತ ಹೇಳಿದ್ರೆ ಇದು ಮಂತ್ ಅಲ್ಲ, ಇದು ತಿಂಗಳು. ಹೌದು. ಇದು ನಮಗೆ ಮುಸ್ಲಿಮ್ಸ್ ಬಾಂಧವರಿಗೆ ಹೊಸ ವರ್ಷ. ಇದು ಹೊಸ ಬಟ್ಟೆ ಹಾಕ್ಬೇಕು, ಝಕಾತ್ ಕೊಡ್ಬೇಕು. ಶಾದಿ ಗೀದಿ ಇದು ಮದುವೆ ಹಬ್ಬ ಮಾಡಂಗಿಲ್ಲ ಈ ತಿಂಗಳಲ್ಲಿ. ಗಮ್ಮು ತಿಂಗಳಿದು ರಂಜಾನ್, ಬಕ್ರೀದ್, ಮೊಹರಂ 3 ತಿಂಗಳಿಗಿಂತಾನು ಗಮ್ಮಿನ ಮೈನ ಇದು. ಇದು ಡೋಲ್ ಬಡಿಬೇಕು, ವಾಲ್ಗ ಮಾಡ್ಬೇಕು, ಡುಂಡು ಮಾಡ್ಬೇಕು, ಮುಸ್ಲಿಂ ಬಾಂಧವರಿಗೆ ಇರೋದ ಈ ಹಬ್ಬ. ಗೊತ್ತಾಯ್ತಾ? ಮುಸ್ಲಿಂ ಬಾಂಧವರು ನಾವು ಮುಸಲ್ಮಾನ್ರೆ. ಹರಕೆಗಳು, ಇದು ಕುರಿ ಕೊಂದರಿ, ಮುಸ್ಲಿಮ್ಸ್ ಅಡಿಗೆ ಮಾಡೋದು, ಹಿಂದೂಗಳು ಬಂದು ಇಲ್ಲಿ ಖರ್ಚಾಕಿ ಕುತ್ಕೊಂಡು ಹೋಗೋದು ಎಲ್ಲ ಸಮಸ್ಯೆ. ಏನು ಭೇದ ಭಾವ ಯಾವುದೂ ಇಲ್ಲ. ಏನೆಲ್ಲ ಪ್ರೋಗ್ರಾಮ್ ಇತ್ತು? ಈಗ ಕೋಲಾಟ ಇದೆ, ಮತ್ತೆ ಕವಾಲಿಗಳು ಇಂಥವೆಲ್ಲ ಮಾಡ್ತಾರೆ. ಗೊತ್ತಾತಾ? ಈಗ ನಾಳೆ ಬೆಳಗ್ಗೆ ಸುಬೆ 7:00 ಮೆರವಣಿಗೆ ಹೋಗ್ತಾ, ಕೊಂಡು ಸುತ್ತೆಲ್ಲ ತಿರ್ಗೋದಿದೆ, ಬಾರಿ ಎಲ್ಲ ನೇಮ ಇದೆ, ವಾಲ್ಗ ಇದೆ. ಇವತ್ತು ರಾತ್ರಿ ಇಡೀ ಯಾರು ಮಲಗಲ್ಲ? ಇಲ್ಲ ಇಲ್ಲ, ಇವತ್ತು ರಾತ್ರಿ ಬೆಳತಂಕ ಒಂದು ಹುಳನು ಈ ಊರಲ್ಲಿ ಯಾರು ಮನ್ಗಲ್ಲ. ಓ ಹೌದಾ? ಇಡೀ ಊರವರೆಲ್ಲ ಬಂದಿರ್ತಾರೆ. ಹೌದೌದು. ಹೊಂಡ ಮಾಡಿ ಏನೋ ಬೆಂಕಿ ಏನೋ ಮಾಡಿ ಇಟ್ಟಿದ್ದೀರಲ್ಲ, ಅದೇನು? ಅದು ಬೆಂಕಿ ಅಂದ್ರೆ ಇಲ್ಲಿ 3 ಗಂಟೆ ರಾತ್ರಿಯಲ್ಲಿ ಕೆಂಡ ಸ್ನಾನ ಮಾಡೋದು ಅಂತ ಹರಕೆ ಇರ್ತೈತಿ. ಈ ದಯ್ಯ ಭೂತಗಳು ಇಂಥವು ಹಿಡ್ಕೊಂಡಿದ್ದಿದ್ರೆ ಆ ಟೈಮ್ನಲ್ಲಿ ಬಿಟ್ಟು ಹೋಗ್ತಾವೆ. ಆ ಕೆಂಡನ ತೆಗ್ದು ಮೈ ಮೇಲೆ ಸ್ನಾನ ಮಾಡಿಸಿ, ಬಿಳೆ ಬಟ್ಟೆಯನ್ನು ಅವ್ರ ಮೈ ಮೇಲೆ ಹಾಕಿ
5 ಗುದ್ಲಿ ಕೆಂಡನ ತಲೆ ಮೇಲೆ ಹಾಕ್ತೀವಿ ನಾವು. ಅದ್ರಲ್ಲಿ ಏನು ಅವ್ರಿಗೇನು ಬೆಂಕಿ ತಾಗಲ್ಲ? ಏನು ಇಲ್ಲ, ಬೆಂಕಿ ತಾಗೋದಿಲ್ಲ. ಬೆಂಕಿ ಹಿಂಗ್ ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ, ಸುಡೋದಿಲ್ಲ. ಬೆಂಕಿಯಲ್ಲಿ ಈಚಿಂದ ಆಚೆಗೆ ಇಳಿದು ಹತ್ತು ಹೋಗ್ತಾರೆ, ಸುಡೋದಿಲ್ಲ. ದೇವ್ರು ಬಂದು ಹೌದು, ಅದೆಲ್ಲ ಸುಡೋದಿಲ್ಲ. ಯಾವ ದೇವ್ರು ಬರೋದು? ಅದು ಇದೆ ಮೂರಮ್ ದೇವ್ರೆ, ಪಂಜೇನೆ. ಪಂಜೆ ಅಂತ ಹೇಳಿದ್ರೆ ಒಂದು ದೇವ್ರು. ಅದೊಂದು ದೇವ್ರು. ಅಂದ್ರೆ ಇದು ಮುಂದಿನ ತಲೆಮಾರುಗಳು ಸಹ ಇದನ್ನ ಫಾಲೋ ಮಾಡ್ತಾರೆ, ಮಾಡ್ಕೊಂತ ಹೋಗ್ತಾ ಇದೆ. ಮಾಡ್ಕೊಳ್ಳೇಬೇಕು, ಮಾಡ್ಕೊಂಡು ಹೋಗ್ಲೇಬೇಕು. ಹೋಗ್ಲೇಬೇಕು. ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅದು ಬುಡ ಈ ನಾಡ್ದು ಬುಧವಾರದಿಂದ ಶುರು ಆಗ್ಬಿಡ್ತೈತಿ. ಇದು ಪ್ರೋಗ್ರಾಮ್ ಮಾಡ್ಲಿಲ್ಲ ಅಂದ್ರೆ ಏನ? ಈಗ ಮಾಡೋದ್ರಿಂದ ಏನ್ ಬೆನಿಫಿಟ್, ಮಾಡ್ಲಿಲ್ಲ ಅಂದ್ರೆ ಏನ್ ಬೆನಿಫಿಟ್? ಮಾಡಿದ್ರಿಂದ ನಮ್ಗೆಲ್ಲರಿಗೂ ಅನುಕೂಲ. ಈಗ ಕಾಯಿಲೆ ಕಸರ ಯಾವ್ದು ಬರಲ್ಲ, ನಮ್ಮ ಆರೋಗ್ಯ ಚೆನ್ನಾಗಿರ್ತೈತಿ. ನಾವ್ ಏನಾರು ದುಡ್ಮೆ ನಮ್ಗೆ ಬರ್ಕತ್ತೈತಿ. ಇಲ್ಲ ಅಂದ್ರೆ ಪೂರ್ತಿ ಬೆಂಕಿನೇ, ಬೆಂಕಿ ಒಳಗೆ ಹೋಗಿ ದುಡ್ಡು ಹಾಕ್ದಂಗೆ. ಇದಕ್ಕೆ ಅಂತ ಸ್ಪೆಷಲ್ ಕಮಿಟಿ ಇದೆಯಾ ನಿಮ್ದು? ಹೌದೌದು ಹೌದಾ? ಹೌದು. ಅದೇ ಅಂದ್ರೆ ಬೆಂಕಿಯಿಂದ ಓಡೋರು ಇದ್ದಾರಲ್ಲ, ಅವ್ರು ಯಾರು ಸೆಲೆಕ್ಟೆಡ್ ಮೆಂಬರ್ಸ್ ಇದ್ದಾರಾ? ಇಲ್ಲ, ನಮ್ ಕಮಿಟಿ ಹುಡುಗರೇ ಇದಾವೆ. ಓಡೋರು ಅಂತ ಹೇಳಿ ಇಷ್ಟು ಜನ ಇದ್ದಾರೆ. ಅವ್ರು ಅಂತ ಅಲ್ಲ, ಈಗ ಶಿವಮೊಗ್ಗದವ್ರು ಬಂದವರಿಗೂ ಬರ್ಬೋದು. ಅಂದ್ರೆ ದೇವ್ರು ಬಂದ್ರು ಬರ್ಬೋದು. ಇಲ್ಲ ದುಬೈಯಿಂದ ಬಂದ್ಯಾರೆ, ಬಂದೂಕು ಇಲ್ಲಿ ನೋಡ್ಕೊಂಡು ಹೋಗ್ತಿದ್ದಾನೆ, ಅವ್ನಿಗೆ ತುಂಬಕ್ಕೆ ಬಂದಿರಿ, ಅದು ಮನ್ಸು ಹೇಳ್ಕೊಂಡ್ರೆ ಹೇಳ್ಕೊಳ್ಳೋದು. ಅಂದ್ರೆ ರಾತ್ರಿ 3 ಗಂಟೆಗೆ ಇಲ್ಲೇ ಇರ್ಬೇಕು ಅವನು. ಹೌದೌದು ಹೌದು, ಅವ್ರು ಇದ್ರೆ ಮಾತ್ರ. ಅವ್ರು ಇಲ್ದಿದ್ರೆ ಏನಿಲ್ಲ. ನಾವು ಪಂಚ ಕೂರಿಸಿದೀವಿ, ಅವ್ರ ಶಕ್ತಿಯಿಂದ ಅದು ಬರೋದು. ಅದು ಯಾರ ಮೈ ಮೇಲೆ ಬರ್ತದೆ ಹೇಳಲಿಕ್ಕೆ ಹೇಳಲಿಕ್ಕಾಗಲ್ಲ. ಆಕ್ಚುಲಿ ನಿಮಗೂ ಬರ್ಬೋದು. ಅಯ್ಯೋ ಹೌದಾ? ಅಲ್ಲ, ವಿಚಾರ ಅವ್ರಿಗೆ ಮನ್ಸು ಅದು ಯಾರಿಗೂ ನಿಮ್ಗೆ ಬರ್ಲಿ, ನನಗೆ ಬರಲಿ. ಅಂದ್ರೆ ಇದ್ರ ಬಗ್ಗೆ ಭಕ್ತಿ ಇದ್ದವರಿಗೆ, ಇದ್ರ ಬಗ್ಗೆ ಭಕ್ತಿ ಇದ್ದವರಿಗೆ ಬರೋದಾ, ಇಲ್ಲ ಭಕ್ತಿ ಇಲ್ಲದಿದ್ದವರಿಗೆ ಬರ್ತದೆ? ಭಕ್ತಿ ಇದ್ದವ್ರಿಗೆ ಮಾತ್ರ, ಇಲ್ದಿದ್ದವನಿಗೆ ಏನೂ ಇಲ್ಲ. ಇದ್ರೆ ಬೆಂಕಿ ಮೇಲೆಲ್ಲ ಹೋಗೋದು. ಈಗ ನಾವು ನಮ್ಮ ಮಕ್ಕಳು, ನಮ್ಮ ಅಜ್ಜ ಅಜ್ಜಿ ಏನ್ ನಡ್ಕೊಂಡು ಬಂದಿದ್ದಾರೆ ಅವ್ರ ಪ್ರಾರಂಭಕ್ಕೆ ಹೋಗ್ತೈತೆ. ಹೊಸದಾಗ ನಾ ಬಂದಿಲ್ಲ, ಮನೆ ಕಟ್ಕೊಂಡೆ, ಬಿಲ್ಡಿಂಗ್ ಕಟ್ಕೊಂಡೆ, ನನಗೆ ಬರ್ಲಿ ಅಂದ್ರೆ ಬರಲ್ಲ. ಅಂದ್ರೆ ಪ್ರತಿ ವರ್ಷ ಬೇರೆ ಬೇರೆ ಅವ್ರ ಮೈ ಮೇಲೆ ಬರ್ತದ, ಇಲ್ಲ ಒಬ್ರ ಮೇಲೆನೆ ಬರುದಾ? ಈ ವರ್ಷ ಇವ್ರ ಮೇಲೆ ಬಂತು, ನೆಕ್ಸ್ಟ್ ವರ್ಷ ಇವ್ರ ಮೇಲೆ ಅವ್ರು ಬಿಡಲ್ಲ. ಈ ವರ್ಷ ಬಂದವ್ರನ್ನ ಮುಂದೆ ಬಿಟ್ಟು ಹೋಗಲ್ಲ. ಹೊಸ ಯಾರು ಹುಟ್ಬೋದು. ಅವ್ರ ಮಧ್ಯಾಹ್ನದಲ್ಲಿ ಚಿಕ್ಕಪ್ಪನ ಮಗನು, ದೊಡ್ಡ ಅವ್ರ ಫ್ಯಾಮಿಲಿಯಲ್ಲೇ ಫ್ಯಾಮಿಲಿಯಲ್ಲಿ ಬೇರೆಯವನಿಗೆ ಬರ್ಬೋದು. ಇವ್ರಿಗೆ ಬರೋದೇ ಮಾಮೂಲಿ. ಈಗ ಕಳೆದ ವರ್ಷ ಯಾರ ಮೇಲೆ ಬಂದಿತ್ತು? ಐದಾರು ನಮ್ಮ ಕಮಿಟಿ ಹುಡುಗರು ಸುಮಾರು ಜನ ಇಲ್ಲಿದ್ದಾರೆ, ಬಂದವರೇ ಇದ್ದಾರೆ, ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕುಂಡ್ರಿಸಿದೀವಲ್ಲ, ಜನ ಮೇಲೆ ಇರೋದು. ಅಂದ್ರೆ ಅಷ್ಟು ಎಲ್ಲ ಇರೋದು ಅದು ಒಂದು ಹೌದೌದು, ಸಿಂಗಲ್ ಅವು ಎಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ಜೋಡಿ ಕೊಡ್ತೀವಿ. ಆಕ್ಚುಲಿ ಅದು ಒಂದ್ ಅನ್ನೋದು ಒಂದೊಂದು ದೇವ್ರ, ಒಂದೊಂದು ದೇವ್ರ. ಅವ್ರಿಗೆ ಕೊಡವು. ಸಿಂಗಲ್ ಇದಾವೆ, ಜೋಡಿನೂ ಇದೆ. ಏನೋಪ್ಪ ಕನ್ಫ್ಯೂಷನ್ ಇದೆ, ನಿಮ್ಗೆ ಗೊತ್ತಾಗಲ್ಲ. ಅಂದ್ರೆ ನಿಮ್ಗೆ ಅಷ್ಟು ಡೀಪ್ ನಾಲೆಜ್ ಇದೆ, ನಮಗೆ ಅದ್ರ ಬಗ್ಗೆ 100% ಗ್ಯಾರಂಟಿ. ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಬಹುದು. ಆಯ್ತು, ಅಂದ್ರೆ ನಿಮ್ಗೆ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಜ್ಞಾನ ಇದೆ. ಹೌದೌದು. ನಿಮ್ದೇ ಒಂದು ತೊಂದರೆ, ಈ ವರ್ಷ ಹೀಗಿದೆ, ನಾನು ಮುಂದೆ ಆ ತೊಂದರೆ ಪರಿಹಾರ ಆದ್ರೆ ಮುಂದಕ್ಕೆ ಏನಾದ್ರು ಮಾಡ್ತೇನೆ ಅಂತ ಹೇಳ್ಕೊಂಡ್ರೆ ಸಕ್ಸಸ್ ಆದವ್ರು ಬಂದು ಹೇಳಿದ್ದಾರೆ. ಹೌದು, ಆದ್ರೆ ಹೇಳ್ಕೊಂಡು ಹೋಗಿದ್ದೀವಿ. ಈ ವರ್ಷ ಸಕ್ಸಸ್ ಆಗಿದೆ. ಆ ವಿಶ್ವಾಸ ನಾವು ಉಳಿಸ್ಕೋಬೇಕು. ನಾನು ಅಲ್ಲಿ ಹೋಗಿದ್ದೇನೆ, ನನಗೆ ಆಗ್ಲಿಲ್ಲ, ಅದು ಬಿಡಬಾರ್ದು. ಅಂದ್ರೆ ನಂಬಿಕೆ ನಂಬಿಕೆ ಇದೆ. ಬಿಲೀವ್. ನಂಬೇಕು ಯಾವುದೇ ಒಂದು ದೇವ್ರು ನಮ್ಗೆ. ಈಗ ಮಕ್ಳು ಆಗಿಲ್ಲ ಅಂದ್ರೆ ತೊಟ್ಲು ಕೊಡೋದು. ಇದ್ರಲ್ಲಿ ಕಣ್ಣಿಲ್ಲ ಅಂದ್ರೆ ಕಣ್ಣಿನ ಮಕ್ಕಳು ತೊಟ್ಲು ಕೊಟ್ಟವ್ರೆ ಅದರಲ್ಲ, ಅದ್ರಲ್ಲಿ ಹರಕೆಯವರೇ ಕೊಟ್ಟಿದ್ದು, ನಾವು ಮಾಡ್ಸಾಕಿದ್ದಲ್ಲ. ಕಣ್ಣಿಂದ ಒಬ್ಬರಿ ಮನುಷ್ಯನಲ್ಲಿ ಮೈಯಲ್ಲಿ ಗುರು ಆದ್ರೆ ಆಗ್ಲಿ, ಅದು ಹೋಗ್ತಾ ಇಲ್ಲ, ಡಾಕ್ಟರ್ ಹತ್ರ ಹೋಗ್ಬೇಕು ಅಂದ್ರೆ ಸಮಸ್ಯೆ ಆಗಿರ್ತವೆ, ಅದರಲ್ಲಿ ಎಲ್ಲ ಹರಕೆ ತೀರಿಸುವಂತದ್ದು. ಈಗ ಮಕ್ಕಳು ಆದ್ಮೇಲೆ ತೊಟ್ಲು ನನಗೆ ಮುಂದಿನ ವರ್ಷ ಮಕ್ಕಳು, ಆ ವರ್ಷ ಮುಂದಿನ ಮೊಹರಂ ಬರೋಳಗೆ ಮಕ್ಕಳು ಆಯ್ತು ಬಂದು ಮಕ್ಕಳು ಮಗುನ ಕರ್ಕೊಂಡು ಬಂದು ತೊಟ್ಲು ಹಾಕಿ ಹೋಗ್ತಾರೆ. ಅದನ್ನ ಹರಕೆಯಲ್ಲಿ ಇಡ್ಕೊಂಡು ಇಟ್ಕೊಂತಾರೆ. ಅಂದ್ರೆ ಬಿಲೀವ್ ಅಷ್ಟು ಸ್ಟ್ರಾಂಗ್ ಇದೆ ಕೆಲವರು. ಹೌದೌದು. ಮೊಹರಮಿಗೆ ಏನ್ ವಿಶೇಷತೆ, ಅಂದ್ರೆ ಅಲ್ಲಿ ಅದ್ರದ್ದು ಸ್ಪೆಷಾಲಿಟಿ ಏನು? ಅದರದ್ದೇ ಫೆಸಿಲಿಟಿ ಅಂದರೆ ಇವತ್ತಿನ ಸಂಜೆ ಏನಿದೆ ಅಡಿಗೆ, ಗೌಲು ಗಸಿ ಏನಿಲ್ಲ, ಅಂದರೆ ಮೀನು ಮಟನು ಚಿಕನು ಏನಿಲ್ಲ. ಹರ್ಬೆ ಸೊಪ್ಪು, ಕಿಚಿಡಿ, ಸರ್ಬತ್, ಇವು 3 ಮಾತ್ರ ಅವ್ರ ಮನೇಲಿ ನೈವೇದ್ಯ ಇವೆ. ಇಲ್ಲಿ ಮೊಹರಂ ಅಂತ ಹೇಳಿದ್ರೇನು ಹಸನ್ ಹುಸೇನ್ ಅವರದ್ದೇನೋ ಜಂಗ ಮಾಡಿ ಕರ್ಬಲ ಮೈದಾನದಲ್ಲಿ ಅವರು ಪ್ರಾಣ ಕಳ್ಕೊಂಡಿದ್ರಿಂದ ಕೈ ಹಸ್ತವನ್ನು ಹಿಂಗಿಟ್ಟಿದ್ದು. ಅದೇ ಕೈ ಹಸ್ತದ ಬಗ್ಗೆ ಕೇಳ್ಬೇಕಂತ ಇದ್ದೆ ನಾನು. ಅಂದ್ರೆ ಸಿಂಬಲ್ ಆಗಿ ಏನ್ ಇಟ್ಟಿದ್ದಾರೆ, ಆ ಪಂಜ ಇಡ್ಲಿಕ್ಕೆ ಏನ್ ರೀಸನ್ ಅಂತ? ಅದೇ ಪಂಚೆ ಇಡ್ಲಿಕ್ಕೆ ಇಷ್ಟೇ. ಹುಸೇನ್ ಅವರು ಅಬ್ಬಾಸ್ ಎಲ್ಲ ಅವರು ಸೈದ್ ಆದ್ರು ಕರ್ಬಲ ಮೈದಾನದಲ್ಲಿ. ಅವರು ಪ್ರಾಣ ಹೋಗ್ಬೇಕಾದ್ರೆ ಕೈಯನ್ನ ಹಿಂದೆ ನೆಲಕ್ಕೆ ಇಟ್ಟಿದ್ದು ಮಾತಲ್ಲಿ ನೀರು ಹಾರಿತ್ತು ಕರ್ಬಲ ಮೈದಾನ. ಇವತ್ತು ನಾವು ಸರ್ಬತ್ ಏನ್ ಮಾಡಿ ಹಂಚ್ತೀಮೋ ಅವ್ರ ರಕ್ತ ಅದಕ್ಕೆ ಪ್ರತೀಕ ಅಂತ. ಜನಗಳ ಮನೋಭಾವನೆ ಹೇಳ್ತಾ ಇರ್ತಾರೆ. ಫಾಸ್ಟ್ ಆಗಿ ನಮ್ಮ ಹತ್ರ ಹೇಳಕ್ಕಾಗಲ್ಲ.
ಆಗಿರ್ಬೋದು, ಇಲ್ಲ ಅಂತ ಇರ್ಬೋದು. ಏನೋ ಮುಂದಿನ ಆ ಕಾಲದಲ್ಲಿ ನಡ್ಕೊ ಬಂದಿದ್ದಾರೆ, ಅದೇ ರೀತಿ ಮುಂದೆ ನಡ್ಕೊಂಡು ಹೋಗ್ತಾರೆ. ಏನೋ ನಡೀತಾ ಇದೆ ಸಿಸ್ಟಮ್, ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಬರಲ್ಲ. ಅಂದ್ರೆ ಇದ್ರದ್ದು ಬ್ಯಾಕ್ ಗ್ರೌಂಡ್ ಆಗಿ ಹಸನ್ ಹುಸೇನ್ ಅವರದ್ದು ಸ್ಟೋರಿ ನನ್ಗೆ ಬೇಕಿತ್ತು. ಅಂದ್ರೆ ಅದು ಕೈ ಇಡ್ಲಿಕ್ಕೆ ಏನ್ ರೀಸನ್, ಅದು ಸಿಂಬಲ್ ಹಳೆ ಜನ್ಮದಲ್ಲಿ ಯಾರಾದ್ರೂ ಅವ್ರನ್ನ ಕರ್ಕೊಂಡು ಅದು ಏನ್ ಇವ್ರು ನಡ್ಸ್ಕೊಂಡ್ ಬರ್ತಾರೆ ನಾವು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾಕೆ ಏನಂತ ಹೇಳಿ ಅದೇ ಹೇಳಿದ ಉದಾಹರಣೆಗೆ, ಈಗ ನೀವೊಂದು ಹೋಗ್ತಿರ್ಬೇಕಾದ್ರೆ ನೀವೊಂದು ಸ್ಟೋರಿ ಹೇಳ್ತೀರಿ, ನಿಮ್ಮನ್ನೇ ತಲೆ ಆಡ್ಸ್ಕೊಂಡ್ರೆ ನಾನು ಇನ್ನೊಂದು ಸ್ಟೋರಿ ಹೇಳ್ತೀನಿ. ಅದನ್ನ ಯಾರಿಗೂ ಮನೆ ಭಾವನೆ ಸರಿ ಜೋಡ್ಸಾಗಲ್ಲ, ಲಿಂಕ್ ಆಗಲ್ಲ. ಮುಂದೆ ಯಾರು ನಡೆಸಿರ್ತಾರೋ ಅವ್ರನ್ನ ನಾವು ಹಿಡಿಬೇಕಾಗಿರುತ್ತೆ. ಅವ್ರು ಏನ್ ಮುಂದೆ ಗೊತ್ತಿರ್ತಾರೋ ಅವ್ರಿಗೆ ಹಿಡಿಬೇಕಾಗಿರುತ್ತೆ. ಬೆಂಕಿ ಕೆಂಡ ಇಡಬೇಕು, ಆಮೇಲೆ ಕೆಂಡ ಮೈ ಮೇಲೆ ಎಲ್ಲ ಹಾಕೊಳ್ಬೇಕು ಆ ಟೈಮಲ್ಲಿ, ಅದು ಯಾರು ಹೇಳಿದ್ದು ಅಂತ. ಈಗ ಇದು ನಾವು ಹೊಸದಾಗಿ 2 ವರ್ಷ 3 ವರ್ಷ ಮುಂಚೆ ಮಾಡ್ಸಿರೋದಲ್ಲ, ಹೇಳಿದಲ್ಲ 300 ವರ್ಷದಿಂದ ಮುಂದೆ ಮಾಡ್ಕೊಂಡು ಬಂದಿರುವಂತ ಏನಿದೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾನೆ ಇರ್ಬೇಕು ಅದು. ಅಂದ್ರೆ ಟೋಟಲ್ ಆಗಿ ಒಂದು 15 ದಿನ ಇರ್ತದ ಇದು ಫಂಕ್ಷನ್? ಇಲ್ಲ 13 ದಿವಸ 13 ದಿವಸ ಅಷ್ಟೇ. ಅದು 13 ದಿವಸ ಮೊಹರಂ ತಿಂಗಳಿಂದ ಲಾಸ್ಟ್ 15 ಮತ್ತೆ ಇದು ಅಜಾನ್ ಟೈಮ್ ಅಲ್ಲಿ ಎಲ್ಲ ನಮಾಜ್ ಟೈಮ್ ಅಲ್ಲಿ ಎಲ್ಲ ಹೋಗಿ ಆ ಟೈಮ್ ಅಲ್ಲಿ ಹೋಗಿ ನಮಾಜ್ ಎಲ್ಲ ಮಾಡ್ಕೊಂಡು ಬಂದು ಮತ್ತೆ ಪುನಃ ಶುರು ಮಾಡೋದಾ? ಮತ್ತೆ ಇದು ಮೈ ಮೇಲೆ ಬರ್ತದಲ್ಲ, ಮೈ ಮೇಲೆ ಬರುದು ಅಂತ ಹೇಳಿದ್ರೆ ಅದು ಬರುವಾಗ ಏನಾದ್ರು ಹೇಳ್ತದ ನಾನು ಹಿಂದೂ ನಾನು ಮುಸ್ಲಿಂ ಅಂತ ಏನಾದ್ರು ಹೇಳ್ತದ ಅಂತ? ಯಾರಿಗೂ ಹೇಳಲ್ಲ. ಅವ್ರಿಗೆ ಗೊತ್ತಾಗದ ಇಚ್ಛೆನೇ ಇರೋದಿಲ್ಲ. ಅವರಿಗೆ ಮಾತಾಡಬೇಕು ಅಂದ್ರೆ ಮಾತಾಡಕ್ಕೂ ಬರಲ್ಲ ಅವರಿಗೆ. ಯಾಕಂದ್ರೆ ಹಿಡ್ಕೊಳ್ಳಿ. ಅವರಿಗೆ ಈ ಉರ್ದು ಮಾತಾಡ್ಬೇಕು ಅಂದ್ರೆ ಉರ್ದುವಲ್ಲೇ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡಲ್ಲ. ಈಗ ಮೈ ಮೇಲೆ ಬರ್ತದಲ್ಲ, ಮೈ ಮೇಲೆ ಬಂದ್ಮೇಲೆ ಅವ ಬಂದಿದಂತ ದೇವ್ರು ಇದ್ದಾರಲ್ಲ, ಅದು ಕನ್ನಡದಲ್ಲಿ ಮಾತಾಡ್ತಾರ, ಉರ್ದು ಅಲ್ಲಿ ಮಾತಾಡ್ತಾರ? ಉರ್ದುನೇ ಮಾತಾಡೋದು. ಉರ್ದು ಮಾತಾಡದ? ಯಾರಿಗೆ? ದೇವರು ಮಾತಾಡೋದಲ್ಲ ಇದರಲ್ಲಿ, ಒಂದೆರಡು ದೇವರು ಮಾತಾಡೋದು, ಮತ್ತೆಲ್ಲ ಮಾತಾಡಲ್ಲ, ಮಾತಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಉರ್ದು ಬರಲ್ಲ. ಈಗ ಯಾವ ಲ್ಯಾಂಗ್ವೇಜ್ ಬರುತ್ತೆ ಮತ್ತೆ ಅವ್ರಿಗೆ ಏನು ಉರ್ದು ಅಲ್ಲ. ಈಗ ಇವರಿಗೆ ದೇವ್ರು ತುಂಬತ್ತ, ಇವರಿಗೆ ದೇವ್ರು ತುಂಬಿದಾಗ ಇವರಿಗೆ ಒಳಗಿಂದ ಇಲ್ಲಿ ಕುದಿಯೋದಂತ ಬರುತ್ತೆ, ಹೇಳ್ಬೇಕು ಅಂತ ಮಾತಾಡಕ್ ಬರಲ್ಲ ಅದೇ ದೇವರು ಕನೆಕ್ಟ್ ಮಾಡ್ಕೊಂತೈತಿ. ಇವರಿಗೆ ಗೊತ್ತಾಗಲ್ಲ, ಇವ್ರದ್ದು ಭಾಷೆಯನ್ನು ಅರ್ಥ ಆಗ್ಲಿಲ್ಲ ಅಂತ ಕೈ ಆಕ್ಷನ್ ತೋರಿಸ್ಬೋದು ಅಷ್ಟೇ. ಕನ್ನಡದಲ್ಲಿ ಅದು ಕನೆಕ್ಟ್ ಆಗುತ್ತೆ, ಅದೇ ದೇವರು ವಾಪಸ್. ಈಗ ಎಕ್ಸಾಂಪಲ್, ನಿಮ್ಗೀಗ ಕನ್ನಡ ಬರಲ್ಲ ಸರಿ ಅಂತ ಇಟ್ಕೊಳ್ಳಿ, ನಿಮ್ಗೆ ಕನ್ನಡ ಒಂದ್ ಸ್ವಲ್ಪನೂ ಬರಲ್ಲ, ಸರಿ. ಮೈ ಮೇಲೆ ದೇವ್ರು ಬಂತು, ಆವಾಗ ನೀವು ಕನ್ನಡ ಮಾತಾಡ್ಲಿಕ್ಕೆ ಶುರು ಮಾಡ್ತೀರಾ? ಇಲ್ಲ ಬರಲ್ಲ ಹಾಗೆ ಬರಲ್ಲ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ, ಯಾವ ಲ್ಯಾಂಗ್ವೇಜ್ ನಿಮ್ಗೆ ಬರುತ್ತೆ ಅದೇ ಲ್ಯಾಂಗ್ವೇಜ್ ದೇವ್ರು ಮಾತಾಡೋದು. ದೇವರಿಗೆ ಏನು ಉರ್ದು ಉಂಟು ಅದೇ ಲ್ಯಾಂಗ್ವೇಜ್ ಬೇರೆ ಹಾಗೆ. ಇವ್ರಿಗೆ ಗೊತ್ತಿದೆ, ಇವ್ರಿಗೆ ಬರ್ತಾ? ಈಗಿಂದಲ್ಲ, ನಿಮ್ಗೆ ಇದ್ರ ದೇವ್ರು ಬರ್ತದ ಅಂತ ಹೇಳ್ತಾರೆ ಇವರು, ಅದು ಹೇಗೆ? ನಮ್ಗೆ ದೇವರು ಈಗ ಮೈಕ್ ಸ್ವಲ್ಪ ವರ್ಷದಿಂದ ಬರ್ತಾ ಇತ್ತು. ಹಾ. ಬಟ್ ಆದ್ರೆ ನಮ್ಮ ದೇವ್ರು ಬಂದ್ರೆ ದೇವ್ರ ಮೇಲೆ ಯಾವ್ದು ಭಕ್ತಿ ಇದೆ, ಬಾಂಧವ್ಯ ಇದೆ, ದೇವ್ರು ಬರುತ್ತೆ, ದೇವ್ರ ಮೇಲೆ ನಾವು ಹೋಗ್ತೇವೆ. ನಿಮ್ಗೆ ಎಲ್ಲ ವರ್ಷನೂ ಬರ್ತದಾ ಇಲ್ಲ ಹೇಗೆ? ಲಾಸ್ಟ್ ಇಯರ್ ಬಂದಿದೆ ಹೇಗೆ? ಇಲ್ಲ, ನಮ್ಗೆ ಈಗ ಒಂದು 4 years ಇಂದ ಇಲ್ಲ. ಈಗ ನಮ್ದೇನೋ ಪ್ರಾಬ್ಲಮ್ ಬಂದು ನಾವು ಬೇಡ ಅಂದ್ಬಿಟ್ಟು ನಾವು ಬಂದಾಕಿ ದೇವ್ರ ಹತ್ರ ಬೇಡ್ಕೊಂಡು ಅದು ನಮ್ಮ ಫ್ಯಾಮಿಲಿಯಲ್ಲಿ ಬೇರೆಯವ್ರಿಗೆ ಬರ್ತದೆ. ಬಂದ್ರೆ ಹೇಗೆ ನಿಮ್ಗೆ ಹೇಗೆ ಅನ್ಸ್ತದೆ ಬರುವಾಗ? ಅದು ಗೊತ್ತಾಗಲ್ಲ ನಿಮ್ಗೆ? ಗೊತ್ತಾಗಲ್ಲ. ಬಂದು ಮತ್ತೆ ನಮ್ಮ ಮೈ ಮೇಲೆ ಪ್ರಜ್ಞೆ ಇರಲ್ಲ, ಆ ಥರ ನಮಗೆ ಬೆಂಕಿ ಕಂಡ್ರೆ ನೀರು ಕಂಡಾಗುತ್ತೆ. ಮತ್ತೆ ಅದರಿಂದ ಏನೋ ಪ್ರಾಬ್ಲಮ್ ಇಲ್ಲ, ತುಂಬಾ ಒಳ್ಳೇದಾಗಿದೆ. ಸರಿ, ಇದೇನಿದು? ಇದೇನು ಸರ್? ಇದು ಬಳೆ ಕೋಲಾಟ ಅಂತ ಮಾಡ್ತೀವಿ. ಇಲ್ಲಿ ಕೋಲಾಟ ಮಾಡೋದು ಇಲ್ಲಿ? ಇದು ಕೋಲಾಟ ಸ್ಪಾಟ್. ಆಯ್ತಾ ಕೋಲಾಟ ಫಿನಿಶ್ ಆಯ್ತಾ? ಇಲ್ಲ, ನೈಟ್, ಇವತ್ತು ನೈಟ್ ಅಂತ ಹೇಳಿದ್ರೆ ನಮ್ಮಲ್ಲಿ ಕನ್ನಡ ಮತ್ತೆ ಹಿಂದಿ, ಅವರು ಮುಸ್ಲಿಮ್ಸು, ತಮಿಳಿಯನ್ಸ್, ಕ್ರಿಶ್ಚಿಯನ್ ಹಾಗಿಲ್ಲ, ಎಲ್ಲ ಒಂದೇ ಅಣ್ಣ ತಮ್ಮ ಬಾಂಧವ್ಯದಲ್ಲಿ ವರ್ಷ ಪ್ರತಿ ವರ್ಷನೂ ಈಗಿಂದಲ್ಲ ಕಮ್ಮಿಯಿಂದ ನನಗೆ ಈಗ ಒಂದು 56 ವರ್ಷ ಅಂದ್ರೆ ನಾನೊಂದು 40 ವರ್ಷದಿಂದ ನಾನು ದೇವ್ರ ನೋಡ್ಕೊಂಡು ಬರ್ತಾ ಇದ್ದೇನೆ. ದೇವ್ರ ಹೆಸರೇನು? ದೇವರ ಹೆಸರು ನಾವು ಇಲ್ಲಿ ಮಾಮೂಲಿ ಹೇಳ್ತೇವೆ. ನಾವು ಇಲ್ಲಿ ಹಸೇನ್ ಹುಸೇನ್ ಅಂತ ಕರೀತಾರೆ. ಬಟ್ ನಾವು ಅಲ್ಲ ಅಂತಾನೆ ಕರಿತೇವೆ, ಹೊಸ ಹೆಸರನ್ನ ಕರಿತೇವೆ, ಅಲ್ಲಾದಿ ದೇವ್ರು ಅಂತ ಕರಿತೇವೆ. ಜಾಸ್ತಿ ನಮ್ಮಲ್ಲಿ ಕರೆಯೋದು ಅಲ್ಲಾದಿ ದೇವ್ರು. ಈ ನಮ್ಮ ದೇವರಿಗೆ ಯಾವುದೇ ಹೆಸರಿಲ್ಲ. ಈ ನಮ್ಮ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ, ನಮ್ಮ ಸಾಗರ ತಾಲೂಕಲ್ಲಿ, ನಮ್ಮ ಹಾವಿನಡಿ ಭಾರಿ ಪ್ರಸಿದ್ಧ ಅವ್ರದ್ದು. ಆಮೇಲೆ ಇಲ್ಲಿ ಏನಾದ್ರು ಹರಕೆ ಅದು ನಡೀತದೆ, ಅವ್ರು ಹೇಳ್ದಂಗೆ ಆಗುತ್ತೆ. ಆದ್ರಿಂದ ನಮ್ಗೆ ತುಂಬಾ ಒಳ್ಳೇದಾಗ್ತಾ ಇದೆ, ಕೆಟ್ಟದಂತ ಆಗಿಲ್ಲ. ಒಂದು ಪ್ಲೇಸಿಗೆ ತುಂಬಾ ಒಳ್ಳೆ ಆಗಿದೆ, ಪ್ಲೇಸ್ ಒಳ್ಳೇದಾಗಿದೆ. ಮತ್ತೆ ಈ ಊರಿಗೆ ಒಂದು ಒಳ್ಳೆ ಹೆಸರು ಇದೆ. ನೀವು ಇಲ್ಲೇ ಹೋಗಿ ಕೇಳಿದ್ರು, ಯಾವ ತಾಲೂಕಲ್ಲಿ ಕೇಳಿದ್ರು, ಈಗ ಹಾವಿನಹಳ್ಳಿಯಲ್ಲಿ ಹೆಂಗಪ್ಪ ಮೊಹರಂ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲರ ಬಾಯಿ ಹೇಳೋದು. ಡೆಲ್ಲಿ ಸಹ ಇದೆ, ಡೆಲ್ಲಿಲಿದೆ, ಬಾಂಬೆ ಇದೆ, ಹುಬ್ಳಿ ಇದೆ, ಬೆಳಗಾವಿ ಇದೆ, ಬೆಂಗಳೂರು ಇದೆ. ನಾನು ಬೆಂಗಳೂರಿಂದ ಬರ್ತೀನಿ. ಹೌದಾ? ನಾನು ನಮ್ಮ ಕನ್ನಡದನ್ನಾಗಿ ನಾನು ಬೇಕಾದ್ರೆ ದೀಪಾವಳಿ ಬಿಡ್ತೀನಿ, ಯುಗಾದಿ ಬಿಡ್ತೀನಿ, ಮೊಹರಂ ಬಿಡೋದಿಲ್ಲ. ಓ ಹೌದಾ? ಪ್ರತಿ ವರ್ಷದಂತೆ. ನಾನು ಈಗ 56 ವರ್ಷದಲ್ಲಿ 40 ವರ್ಷ ಕಂಟಿನ್ಯೂ ಮಿಸ್ ಮಾಡ್ಲೇ ಇಲ್ಲ ನೀವು? ಇಲ್ಲ.
ಅದರಲ್ಲಿ ಆಗಿದೆ, ಒಂದು ಬರಿ ಎರಡು ಬರಿ ಆಗಿದೆ. ಅದು ನಮ್ದೇನೋ ಪ್ರಾಬ್ಲಮ್ ಇತ್ತು ಹುಷಾರಿದ್ದಾಗ, ಆ ಥರ ಎಲ್ಲ ಇದ್ದಾಗ ಆಗಿದೆ. ಇಲ್ಲ ಅಂದ್ರೆ ತುಂಬಾ ಒಳ್ಳೇದಾಗಿದೆ. ಎಲ್ಲ ಧರ್ಮದವರು ಅದು ಹೇಳಿದ್ರು ಅವರು, ಅದೇ ಕೇಳಿ ನಮ್ಮಲ್ಲಿ ಕೇಳಿದೆ ಅದು. ಅಂದ್ರೆ ನಮ್ಮ ಈ ಹಳ್ಳಿನಲ್ಲಿ ಭೇದ ಭಾವನೆ ಇಲ್ಲ. ಅವ ಮುಸ್ಲಿಮ್ಸು, ಇವನು ಮಲಯಾಳಿಸು, ಇವನು ತೆಲುಗುನು, ತಮಿಳಿಯನ್ಸು, ಕನ್ನಡದವನು ಇಲ್ಲ. ಇಲ್ಲಿ ಎಲ್ಲರೂ ಒಂದೇ. ಆ ದೇವರಿಗೆ ಎಲ್ಲರೂ ಸಮಾನತವಾಗಿ ನಾವೊಂದು ನಡೆಸ್ಕೊಂಡು ಬಂದಿದ್ದೇವೆ ಅವತ್ತಿನ ಇವತ್ತಿನ. ನಮ್ಮ ವ್ಯೂವರ್ಸಿಗೆ ಏನ್ ಹೇಳ್ತೀರಾ ನೀವು? ನಮ್ಮ ವ್ಯೂವರ್ಸಿಗೆ ಏನ್ ಹೇಳ್ತೀರಾ? ನೀವು ಇಷ್ಟೆಲ್ಲ ಬಂದು ಇಲ್ಲಿ ಮಾಡಿ ನಮ್ಮನ್ನೆಲ್ಲ ಸಾಕಾರ ಮಾಡಿ ವಿಚಾರಣೆ ಮಾಡಿಸಿದ್ದು ನಿಮ್ಗೆ ಧನ್ಯವಾದಗಳು. ಗೊತ್ತಾಯ್ತಾ? ನಾವು ಇದು ಹಿಂದಿಂದ ನಡ್ಕೊಂಡು ಬಂದಿದ್ವಿ. ಯಾರೇ ಬಂದ್ರು ಹೇಳೋದು ಇಷ್ಟೇ, ನಾವು ನಡ್ಸ್ಕೊಂಡು ಬಂದ್ವಿ, ಇನ್ನು ಮುಂದೆ ಹೋಗೋರು ನಡ್ಸ್ಕೊಂಡು ಹೋಗ್ಲಿ ಅಂತ. ನೀವು ಬಂದಿದ್ದಕ್ಕೂ ನೀವು ಕೇಳಿದಕ್ಕೂ ಈ ವಾತಾವರಣ ಬಂದು ಕೇಳಿದಕ್ಕೂ ಬರೀ ನಮಗೆ ಸಂತೋಷವಾಯಿತು. ನಿಮಗೆ ಹೆಮ್ಮೆ ಆಗಲಿ. ಇನ್ನೊಂದ್ಸಲ ನೀವು ಇನ್ನೊಂದ್ಸಲ ಬಂದು ಇದೇ ತರ ನೀವು ಕೇಳಿ ಬೆಳೆದು ಇನ್ನೂ 10 ಕಡೆ ಹೋಗಿ ವಿಚಾರಿಸುವಂತ ನಿಮಗೆ ಬರಲಿ ಅಂತ ನಾನು ಹಾರೈಸ್ತೀನಿ ದೇವರನ್ನು. ಸರಿ ಸರ್, ತುಂಬಾ ಧನ್ಯವಾದಗಳು.